ಮಾಲ್ಗತ್ತಿ ಸರ್, ಪೊಲೀಸರ ಒಂದು ಕೆಲಸ ಏನು, ಅದು ಅವರ ಪಾತ್ರ ಏನು, ಈ IT ಆಕ್ಟ್ ಕಥೆ ಏನು, ಇದ್ರ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಿನ ಜನರೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲವೂ ನಿಜ ಅಂತ ನಂಬ್ಕೊಂಡು ಅದರಲ್ಲೇ ತೇಲಾಡ್ಕೊಂಡು ನಮ್ಮ ಸ್ವಂತಿಕೆ ಅನ್ನೋದನ್ನೇ ಮರೆತು ಸೋಷಿಯಲ್ ಮೀಡಿಯಾ ಕೊಟ್ಟಿರೋ ಜಡ್ಜ್ಮೆಂಟನ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಲ್ಲ, ಈ ಮನಸ್ಥಿತಿ ಬಗ್ಗೆ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಈ ಸೋಷಿಯಲ್ ಮೀಡಿಯಾ ಬರಲಿಕ್ಕೆ ಕಾರಣರು ಯಾರು? ಇವರು ಗೋಧಿ ಮೀಡಿಯಾದವರು. ಇವರೇ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಿದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಇಂಪಾರ್ಟೆನ್ಸ್ ಇರಲಿಲ್ಲ. ಮುಂಚೆ 10-15 ವರ್ಷದಿಂದ ಯಾರು ಸೋಷಿಯಲ್ ಮೀಡಿಯಾ ಯಾರು ನೋಡ್ತಿರ್ಲಿಲ್ಲ. ಯಾವುದು ಸರ್ ಗೋಧಿ ಮೀಡಿಯಾ? ಎಲ್ಲ ಮೀಡಿಯಾ 44 ಮೀಡಿಯಾಗಳು ಖರೀದಿ ಮಾಡಿದ್ದಾರೆ. 44 ನ್ಯಾಷನಲ್ ಮೀಡಿಯಾಗಳು ಖರೀದಿ ಮಾಡಿದ್ದಾರೆ. ಅವರು ಒಂದೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಒಂದೇ ಪೊಂಗಿ ಊದ್ತಿರ್ತಾರೆ. ಹೀಗಾಗಿ ಇಂಪಾರ್ಷಿಯಲ್ ಆಗಿ ಅವ್ರು ಕೆಲಸ ಮಾಡದೇ ಇದ್ದ ಕಾರಣ ಇವು ಸೋಷಿಯಲ್ ಮೀಡಿಯಾಗಳಿಗೆ ಇಂಪಾರ್ಟೆನ್ಸ್ ಬಂತು. ಈ ಗೋಧಿ ಮೀಡಿಯಾ, ಅಕ್ಕಿ ಮೀಡಿಯಾ, ರಾಗಿ ಮೀಡಿಯಾಗೂ ಒಂದು ಕಾಮೆಂಟ್ ಮಾಡಲೇಬೇಕು ಸರ್. ನಾನು ಓಪನಿಂಗ್ ಕಾಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡ್ಲೇಬೇಕು. ಇದು ಆ ರೀತಿಯ ಮೀಡಿಯಾಗಳು ಆಗ್ಬಿಟ್ಟಿದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಿ ಒಂದು ಸುದ್ದಿಗೋಷ್ಠಿನ ಮಾಡದಲ್ಲೇ ಸುಮ್ಮನಿರ್ತಾ ಇರ್ಲಿಲ್ಲ. ಸುದ್ದಿಗೋಷ್ಠಿನ ಮಾಡದೆ ಸುಮ್ಮನಿರ್ತಾ ಇರ್ಲಿಲ್ಲ. ಸೊ ಮೀಡಿಯಾಗಳ ಮೇಲೆ ಗೋಧಿ ಮೀಡಿಯಾ ಅಂತ ಅದೊಂಥರ ಲೇಬಲ್ ಅನ್ಸಕ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಕೊಟ್ಟೆ. ಹೌದು ಅನ್ನೋದಾಗಿದ್ರೆ ಇದು ಚಪಾತಿ ಮೀಡಿಯಾನೋ ಖಾಲಿ ಪಲಾವ್ ಮೀಡಿಯಾನೋ ಆಗ್ಬಿಟ್ಟಿದ್ರೆ ಸುದ್ದಿಗೋಷ್ಠಿ ನಡೆಸೋರು ಭಯ ಇರೋದಕ್ಕೆ ನಡೆಸ್ತಾ ಇಲ್ಲ, ಪ್ರಶ್ನೆಗಳು ಏನ್ ಬರ್ತಾವೋ ಅಂತಲೇ ನಡೆಸ್ತಾ ಇಲ್ಲ. ಓಕೆ, ಮೀಡಿಯಾಗಳು ಸರಿಯಾಗಿ ಕೆಲಸ ಮಾಡಿದಿದ್ರೆ ಸೋಷಿಯಲ್ ಮೀಡಿಯಾ ಹುಟ್ಕೊಳ್ತಾ ಇರಲಿಲ್ಲ, ಇಷ್ಟು ಇಂಪಾರ್ಟೆನ್ಸ್ ಸಿಗ್ತಾ ಇರಲಿಲ್ಲ ಅಂತ ನಾ ಹೇಳೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಲ್ಲಾ ಸುದ್ದಿನ ನಾವು ಹಾಕಕ್ಕಾಗಲ್ಲ ಅಲ್ವಾ ಸರ್? ಅಲ್ಲ, ಎಲ್ಲ ಸುದ್ದಿ ನೀವು ಹಾಕಂತ ಹೇಳ್ತು, ನೀವು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇಲ್ಲಲ್ಲ. ಯಾವ ರೀತಿಯಾಗಿ ಹೇಳ್ತೀರಿ? ನೀವು ಒಂದು ಪಾರ್ಟಿ ಜೊತೆ ಬಿದ್ದೀರಿ. ಒಂದು ಪಾರ್ಟಿ ಆಪೋಸಿಟ್ ಪ್ರಶ್ನೆ ಮಾಡಿದ್ರೆ ಬಿಜೆಪಿಯವರು ನೀವು ಗೋಧಿ ಮೀಡಿಯಾನ ಅಥವಾ ಇನ್ನೊಂದು ಮೀಡಿಯಾನ ಅಂತ ಕೇಳ್ತಾರೆ. ಅಲ್ಲ, ಮಾಧ್ಯಮದವರಿಗೆ ನಿಮಗೂ ಗೊತ್ತಿದೆ ಮಾಧ್ಯಮ, ಯಾವ ಮಾಧ್ಯಮದವರು, ಯಾವ ಟಿವಿಯವರು, ಯಾವ ಚಾನಲ್ದವರು, ಯಾವ ಪಕ್ಷದವ್ರಿಗೆ ಪರವಾಗಿ ಕೆಲಸ ಮಾಡ್ತಾನೋ ಎಲ್ಲರಿಗೂ ಇಡೀ ಜಗತ್ತಿಗೆ ಅಂದ್ಮೇಲೆ ನಲ್ಲು ಅಂತ ಅಂತಾರೆ. ಯಾವತ್ತಿಗೆ ಜಗತ್ತಿಗೆ ಗೊತ್ತಿದೆ ಅಕ್ಕಿ ಅಂದ್ಮೇಲೆ ನಲ್ಲಿರುತ್ತೆ. ಬಟ್ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ ಉಳಿದಿರೋ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರೋರಿಗೆ ಸಮಸ್ಯೆ ಆಗುತ್ತೆ. ನಾವು ಎಲ್ಲ ಮೀಡಿಯಾ ಹೇಳ್ತಾ ಇಲ್ಲ, ನಾನು ಎಲ್ಲ ಟಿವಿ ಅವ್ರಿಗೆ ಹೇಳ್ತಾ ಇಲ್ಲ. ಕೆಲವೊಂದು ಮೆಜಾರಿಟಿ ಚಾನಲ್ಗಳು ಗೋಧಿ ಮೀಡಿಯಾ ಆಗಿದ್ದಾವೆ. ಹೀಗಾಗಿ ಉಳಿದ ಚಾನಲ್ಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ. ಓಕೆ ಮೇಡಮ್, ಯಾಕೆ ನಮ್ಮ ಸ್ವಂತಿಕೆ ಅನ್ನೋದು ಎಲ್ಲಿ ಹೋಗ್ತಾ ಇದೆ? ಫಸ್ಟ್ ನೀವು ಹೇಳ್ಬಿಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಚಾರವೇ ಅಲ್ಟಿಮೇಟ್ ಅಂತ ನಾವು ಅಂದ್ಕೊಳ್ತಾ ಇದ್ದೀವಲ್ಲ, ಇದು ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಅಲ್ಟಿಮೇಟ್ ಅಂತ ಕೆಲವರಷ್ಟೇ ಅನ್ಕೊಂಡಿರೋದು, ಎಲ್ಲರಲ್ಲ. ಪ್ರಶ್ನಿಸುವ ಒಂದು ಇಚ್ಛೆ ಇರೋರು ಎಲ್ಲವನ್ನು ನಂಬಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇದ್ದ ತಕ್ಷಣ, ಫಾಲೋಯಿಂಗ್ ಇದ್ದ ತಕ್ಷಣ ಅವ್ರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತಲ್ಲ. ಫಾಲೋ ಎಲ್ಲರೂ ಮಾಡ್ತಾರೆ, ಇಟ್ಸ್ ಜಸ್ಟ್ ಕೈಂಡ್ ಆಫ್ ಎಂಟರ್ಟೈನ್, ಮೇಜರ್ ಟೈಮ್ ಪಾಸ್. ಜನಕ್ಕೆ ಯಾವ ಮಟ್ಟಿಗೆ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಬರೋದೆಲ್ಲ ನೋಡ್ತಾರೆ, ಲೈಕ್ ಹೊಡಿತಾರೆ, ಇನ್ಯಾವುದೋ ಕಮೆಂಟಿಗೆ ಲೈಕ್ ಹೊಡಿತಾರೆ ಅಷ್ಟೇ. ಬಟ್ ಲೈಫಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಏನು ಹೆಲ್ತಿ ಆಗಿರಿ ದಿನನಿತ್ಯ 500,000 ವೀಡಿಯೋಸ್ ಬರುತ್ತೆ. ಆದರೆ ಆ್ಯಕ್ಚುಲಿ ಜನ ಎಷ್ಟು ಹೆಲ್ತಿ ಆಗಿದ್ದಾರೆ? ಏನೂ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಇನ್ಫ್ಲುಯೆನ್ಸಿಂಗ್, ಪೀಪಲ್ ಆರ್ ವಾಚಿಂಗ್, ಬಟ್ ಆ್ಯಕ್ಚುಲ್ ಇನ್ಫ್ಲುಯೆನ್ಸ್ ಆಗಿ ಬದುಕು ಚೇಂಜ್ ಮಾಡೋ ರೀತಿಯಲ್ಲಂತೂ ಏನು ಮೇಜರ್ ಇನ್ಫ್ಲುಯೆನ್ಸ್ ಇಲ್ಲ. ಅವ್ರ ಒಪಿನಿಯನ್ಸ್ ಆಗ್ತಾರೆ. ನೀವು ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ಸ್ ಎಷ್ಟು ಸ್ಟ್ರಾಂಗಾಗಿ ಎಕ್ಸ್ಪ್ರೆಸ್ ಆಗಿರುತ್ತೆ ಅಂದರೆ, ಅದೇ ರಿಯಲ್ ಲೈಫಲ್ಲಿ ಅವ್ರನ್ನ ನೀವು ಜಸ್ಟ್ ಒಂದು ಪ್ರಶ್ನೆಯನ್ನು ಕೇಳಿದ್ರು ಇನ್ಫಾರ್ಮೇಷನ್ ಕೊರತೆ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂದರೆ, ಅಯ್ಯೋ ಅಲ್ಲಿ ಹೇಳಿದ್ವಿ, ಸುಮ್ಮನೆ ಹೇಳಿದ್ವಿ ಅಷ್ಟೇ. ಸತ್ಯವನ್ನು ಹುಡುಕಿ ಶೋಧವನ್ನು ಮಾಡಿ ಒಪ್ಕೊಳ್ಳೋವಂಥ ಮನಸ್ಥಿತಿ ಈಗ ಇಲ್ಲ. ಯಾಕಂದರೆ ಈಗ ಜನರಲ್ಲಿ ಪೇಷನ್ಸ್ ಹೊರಟೋಗ್ಬಿಟ್ಟಿದೆ, ಸಮಾಧಾನ ಇಲ್ಲ. ಕ್ವೆಶ್ಚನ್ ಮಾಡೋಕ್ಕೆ ಸುಮ್ಮನೆ ಕ್ವೆಶ್ಚನ್ ಮಾಡ್ತಾರೆ, ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ ಅಷ್ಟೇ ಬಿಟ್ಟು ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡು ಸತ್ಯದ ಅರಿವು ಮೂಡಿಸುವಂಥವೆಲ್ಲ ಪ್ರಯತ್ನ ಇಲ್ಲ. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್, ಅದು ಯಾರಿಗೂ ಬೇಕಿಲ್ಲ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬೇಕು, ಮಜಾ ಬೇಕು, ಅದು ಎಂಜಾಯ್ ಮಾಡಿಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ಈಗ ಲಕ್ಷಾಂತರ ಫಾಲೋವರ್ಸ್ ಇರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರ ಲೈಫ್ ಸ್ಟೈಲನ್ನು ಇವ್ರು ನಿಜವಲ್ಲೂ ಫಾಲೋ ಮಾಡಿದರೆ ಇವತ್ತು ಡಯಾಬಿಟಿಸು, ಹೈಪರ್ಟೆನ್ಷನ್, BP ಎಲ್ಲ ಈ ಮಟ್ಟಕ್ಕಂತೂ ಆಗ್ತಾನೆ ಇರಲಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂದರೆ ನಾನು ನೆಗೆಟಿವ್ ವಿಚಾರದಲ್ಲಿ ಕೆಲವೊಂದೆಲ್ಲ ಇನ್ಫ್ಲುಯೆನ್ಸ್ ಆಗಿದೆ. ಎಕ್ಸಾಂಪಲು ವೈಲೆನ್ಸು, ಆ ಥರದ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಪ್ರಮೋಟ್ ಮಾಡಿದಾಗ ಜನ ನಾನು ಈ ಥರ ಆಗಬೇಕು ಅಂತ ಹೇಳಿ ಬೇರೆ ಬೇರೆ ನೆಗೆಟಿವ್ ಕೆಟ್ಟ ಕೆಲಸ ಮಾಡಿರೋದು ಸಹ ನಾವು ನೋಡ್ತಾ ಇದ್ದೀವಿ. ಪಾಸಿಟಿವ್ ಇನ್ಫ್ಲುಯೆನ್ಸು ಅಂದರೆ ಯಾವುದೋ ಒಂದು ಹಿಸ್ಟ್ರಿ, ಒಂದು ಕತೆ ಯಾರೋ ಹೇಳಬೇಕಾದ್ರೆ ಅದರ ವೀಕ್ಷಣೆ ಅರ್ಧಕ್ಕೆ ನಿಂತೋಗಿದೆ. 30 ಸೆಕೆಂಡ್ಸ್ ಒಳಗಡೆ ಮುಗಿಸೋಗಿರ್ತಾರೆ ಅಥವಾ ಸ್ವಲ್ಪ ಹೊತ್ತು ಮಾಡಿರ್ತಾರೆ. ಇನ್ನೇನೋ ಬೇಡದ ಕತೆಗಳನ್ನೆಲ್ಲ ಹೇಳಬೇಕಾದ್ರೆ ಅಂತ ಹೇಳಿ ನೋಡ್ತಾರೆ. ಅಂದರೆ ಜನ ಅಟ್ರಾಕ್ಟ್ ಆಗ್ತಾರೆ. ಅಟ್ರಾಕ್ಟ್ ಆಗ್ಬಿಟ್ಟು ಜಸ್ಟ್ ಮೇ ಬಿ ದೇ ಗೆಟ್ ಅಟ್ಯಾಚ್ ಟು ಸಚ್ ಕಂಟೆಂಟ್ ಅಷ್ಟು ಬಿಟ್ಟು ಫಾಲೋ ಮಾಡೋದು. ನೋಡಿದ್ರು ಒಂದು ತಕ್ಷಣ ಅದನ್ನ ಅಳವಡಿಸ್ಕೊಳ್ಳಲ್ಲ. ಇದಕ್ಕೊಂದು ಪೊಲಿಟಿಕಲ್ ಟಚ್ ಕೊಟ್ಬಿಡ್ತೇನೆ ನಾನು. ಇತ್ತೀಚೆಗೆ ಒಂದು CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂತು.
ಅವರು ಅಕೌಂಟ್ ಓಪನ್ ಮಾಡಿದ್ದ ಅಥವಾ ಅಕೌಂಟ್ ಓಪನ್ ಮಾಡಿದ ಕೆಲವು ನಿಮಿಷಗಳಲ್ಲಿ ಗಂಟೆಗಳಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಆದ್ರು. ಅವರೊಂದು ಜಂತರ್ ಮಂತರ್ಗೆ ಪ್ರೊಟೆಸ್ಟ್ ಅದನ್ನೇ reality ಮಿಲಿಯನ್ಸ್ ಗಟ್ಟಲೆ ಇದ್ದಂತಹ ನಂಬರ್ಸ್ ಅಲ್ಲಿ 1000 ಜನ ಕೂಡ ಸೇರಲ್ಲ. 1000 ಜನ ಜಸ್ಟ್ ಮೋಸ್ಟ್ ಆಫ್ಲಿ ಹೋಗೋರು ಪಾಸರ್ಸ್ ಬೈ ನಿಂತಿರ್ಬೋದು. ಅದು ನೋಡೋರು ಇಷ್ಟಪಡೋದು ಬೇರೆ, ಅಳವಡಿಸ್ಕೊಳ್ಳೋದು ಮತ್ತೊಂದು ಅಂತ. ಯು ಆರ್ ರೈಟ್ ಡಾಕ್ಟರ್. ನಾನು ಬರ್ತೀನಿ. ಫಣೀಂದ್ರ ಸರ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್, ಆ ನಂತರ ನಾನು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ಸ್ ನಿಮ್ಮ ಹತ್ರ ಕೇಳ್ತೀನಿ. ವೆರಿ ಫಸ್ಟ್ ಥಿಂಗ್ ಮಾಲ್ಗದೆ ಸರ್ ಒಂದು ಕಾಮೆಂಟ್ ಇನಿಷಿಯಲಿ ಶುರು ಮಾಡಿದ್ರು. ಹವೆವರ್ ಇವತ್ತಿನ ಸೋಷಿಯಲ್ ಮೀಡಿಯಾ ಏನಿದೆ ದಟ್ಸ್ ಅ ಲಿವಿಂಗ್ ಟ್ರೆಂಡ್. ಸೊ ಯಾವ ಹಂತದಲ್ಲಿ ನಮ್ಮ ಇಂಟರ್ನೆಟ್ ಇರ್ಬೋದು ಅಥವಾ ಲಿವಿಂಗ್ ಸ್ಟೈಲ್ ಇರ್ಬೋದು ಗ್ಲೋಬಲೈಸೇಷನ್ ಆಯಿತು, ವಿ ಆರ್ ಆಲ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಪ್ಲಾಟ್ಫಾರ್ಮ್ ಆ್ಯಂಡ್ ವಿ ಬಿಕಮ್ ನೆಟಿಸನ್ಸ್. ನಾವು ನೆಟಿಸನ್ಸ್ ಆಗಿದ್ಕೊಂಡು ಯಾವ ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಒಂದೊಂದು ಫ್ಲೇವರ್ ಬರ್ತಾ ಹೋಗುತ್ತೆ. ಬಿಕಾಸ್ ನಾಟ್ ಎವ್ರಿಬಡಿ ಆರ್ ಆನ್ ಲಿಂಕ್ಡ್ ಇನ್, ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಿಗೆ ಬರೋದಿಲ್ಲ, ಕೆಲವು ಯೂಟ್ಯೂಬ್ ಮಾತ್ರ ಸೀಮಿತ ಆಗಿರ್ತಾರೆ. ಅವ್ರು ಯಾವ ಒಂದು ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಅವರ ಒಂದು ಇಂಟ್ರೆಸ್ಟು, ಅವರ ಒಂದು ಫ್ಯಾಮಿಲಿ ಆಗಿದೆ ಅಂತ ನೋಡ್ತೀವಿ ನಾವು. ಬಟ್ ದೇ ಬಿಕಮ್ ದಟ್ ಕೈಂಡ್ ಆಫ್ ನೆಟಿಸನ್. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ದ ಬ್ಯಾಡ್ ಇನ್ಫ್ಲೂಯೆನ್ಸಿಂಗ್, ಅಂದರೆ ಫೇಕ್ ನ್ಯೂಸ್ಗಳನ್ನ ಹರಡಿ ಅದಕ್ಕಾಗುವಂಥ ಸಮಾಜದ ಮೇಲೆ ಆಗುವಂಥ ಒಂದು ಪರಿಣಾಮ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ. ಬಟ್ ಎಸ್, ಇತ್ತೀಚಿನ ದಿನಗಳಲ್ಲಿ ನೀವು ಧರ್ಮಸ್ಥಳ ಕೇಸ್ ತೊಗೊಂಡಿರ್ಬೋದು, CJP ಉದಾಹರಣೆ ತೊಗೊಂಡಿರ್ಬೋದು, ನೀವು ಅದೆಲ್ಲ ನೋಡಿದಾಗ ಕೂಡ ಆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆ ಒಂದು ಪೇಜ್ ಇರ್ಬೋದು, ಆ ಒಂದು ಐಡಿಯಾಲಜಿ ಇರ್ಬೋದು, ಅದನ್ನು ಬೂಸ್ಟ್ ಮಾಡಲಿಕ್ಕೆ ಆಗಲಿ ಅದನ್ನ ಜನಕ್ಕೆ ರೀಚ್ ಮಾಡಿಸ್ಲಿಕ್ಕೆ ಆಗಲಿ ಒಂದು ವಿಧ ಇಲ್ಲ, 10 ವಿಧಾನಗಳಿದೆ. ಸೊ ಆ 10 ವಿಧಾನಗಳನ್ನ ಬಳಸ್ಕೊಂಡು ಯಾವ ಪರ್ಪಸ್ಗೋಸ್ಕರ ಜನನ ಮುಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ದಟ್ ಈಸ್ ಅ ಐಡಿಯಾಲಜಿ. ಎಷ್ಟೋ ಜನ ಇನ್ಫ್ಲೂಯೆನ್ಸರ್ಸ್ಗಳು ನೋಡಿ, ರೀಸೆಂಟಾಗಿ ಯಾವುದೋ ಒಂದು ಹುಡುಗಿ ಫಿಮೇಲ್, ಹಿಮಾಚಲ್ ಪ್ರದೇಶ್, ಇಫ್ ಐ ಆಮ್ ನಾಟ್ ರಾಂಗ್, ಶಿ ಈಸ್ ಅ ವ್ಲಾಗರ್. ಅವಳು ವ್ಲಾಗರ್ ಆಗಿದ್ದುಬಿಟ್ಟು ಗಾಡಿ ಡ್ರೈವ್ ಮಾಡ್ತಾಳೆ, ಅವಳು ಟ್ರಕ್ಸ್ ಡ್ರೈವ್ ಮಾಡ್ತಾಳೆ ಅವಳು. ಓಕೆ, ಬಿಕಾಸ್ ಶಿ ವಾಂಟ್ ಟು ಬಿ ಎ ವ್ಲಾಗರ್, ಅವಳು ಟ್ರಕ್ ಡ್ರೈವ್ ಮಾಡಿಕೊಂಡು ಹೋಗೋ ದಾರಿನಲ್ಲಿ ಜನಕ್ಕೆ ತೋರಿಸ್ಕೊಂಡು ಅದೇ ಅವಳ ಒಂದು ಚಾನಲ್ ಹೈಲೈಟ್ ಅದು. ಸೊ ನಮ್ಮ ಕೇರಳದಲ್ಲಿ ಒಬ್ಬ ಡ್ರೈವರು ಮಣ್ಣು ಕುಸ್ತೋಗಿ ಸಿಗಾಕೊಂಡ್ಬಿಟ್ಟಿದ್ದ. ನಮ್ಮ ಈ ನ್ಯಾಚುರಲ್ ಕೆಲಾಮಿಟಿ ಆದಾಗ ಅವನು ಮಧ್ಯೆ ಸಿಗಾಕೊಂಡ್ಬಿಟ್ಟು ಅವನು ಡ್ರೈವರ್ನ ಹುಡ್ಕೋದಕ್ಕೋಸ್ಕರ ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅವನೊಬ್ಬನ ಬಗ್ಗೆ ಅಷ್ಟು ಪ್ರಯತ್ನ ಮಾಡಿದ್ರು ಅಂತ ಕೇಳಿದ್ರೆ ಹಿ ವಾಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ಆ ಒಂದು ಕಾರಣಕ್ಕೆ ಇನ್ಫ್ಲೂಯೆನ್ಸರ್ಸ್ಗಳು ತುಂಬ ಜನ ಬರ್ತಾರೆ. ಬಟ್ ನಾವು ಇವಾಗ ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಏನಿದೆ, ಇಟ್ಸ್ ಜಸ್ಟ್ ಅಬೌಟ್ ಸ್ಪ್ರೆಡಿಂಗ್ ದ ಫೇಕ್ ನ್ಯೂಸ್, ಫೇಕ್ ಪ್ರಾಪಗೆಂಡಾ. ಅದನ್ನು ಯಾವ ರೀತಿ ರೀಚ್ ಮಾಡಿಸ್ತಾರೆ ಅದ್ರ ಬಗ್ಗೆ ಮಾತ್ರ ವಿ ಶಲ್ ಡಿಸ್ಕಸ್ ಫರ್ದರ್. ಕರೆಕ್ಟ್.